ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವಾಗ ಜಸ್ಟ್ ಒಂದು ಅಪ್ಡೇಟ್ ಆಗಿರುವಂಥದ್ದು UGCETಯಲ್ಲಿ ಮುಖಾಂತರ ವಿಶೇಷ ವರ್ಗದ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ಬೋದು, ವಿಶೇಷ ವರ್ಗದ ಅರ್ಹತಾ ಪಟ್ಟಿಯಲ್ಲಿ ಕ್ಲಿಕ್ ಮಾಡಿದಾಗ ಆಂಗ್ಲ ಇಂಡಿಯನ್, ರಕ್ಷಣಾ, CAPF, CAPF, ಆಮೇಲೆ ರಕ್ಷಣಾ, NCC ಅರ್ಹತಾ ಪಟ್ಟಿಗೆ, ಸ್ಕೌಟ್ ಗೈಡ್ಸ್ ಅರ್ಹತಾ ಪಟ್ಟಿಗೆಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಾನು ಲೈವಲ್ಲಿ ಬಂದಾಗ ಒಂದಷ್ಟು ಒಂದು ಅಭ್ಯರ್ಥಿ ನಂಗೆ ಕೇಳ್ತಾ ಇದ್ದು, ಈ ನಂದು CAPF ಒಂದು ರಿಸರ್ವೇಷನ್ ಇದೆ, ನನಗೆ ಸೀಟ್ ಸಿಗುತ್ತಾ ಅಂತ. ಸೊ ಇಲ್ಲಿ ನೋಡ್ಕೊಳ್ಬೋದು ನೀವು, ನಿಮ್ಮ ಇದರಲ್ಲಿ ನೀವು ಅರ್ಹತೆಯನ್ನು ಹೊಂದಿದಿರೋ ಇಲ್ಲೋ ಅಂತ. ನಾನು ಕೂಡ ಒಂದು ಯಾವ್ದಾರು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಸ್ಪೆಷಲ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಇದೆ. ಸೊ ಇಲ್ಲಿ UGCET ಸ್ಪೆಷಲ್ ಕ್ಯಾಟಗರಿ ನಾಟ್ ಇಲಿಜಿಬಲ್ ಲಿಸ್ಟ್ ಇದು. ಓಕೆ, ಸೊ ನಾಟ್ ಇಲಿಜಿಬಲ್, ಯಾರು ಇಲಿಜಿಬಲ್ ಆಗಿಲ್ಲ ಅನ್ನೋದನ್ನು, ರೀಸನ್ ಬಿಕಾಸ್ ಆಫ್ ಇಲಿಜಿಬಲ್ ಸ್ಟೇಟಸ್ ಪೆಂಡಿಂಗ್ ಇದ್ದಾವೆ. ಇದು ಲಿಸ್ಟ್ ಬಿಟ್ಟಿರುವಂಥದ್ದು ನಾಟ್ ಇಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವರೆಲ್ಲ ಅರ್ಹತೆಯನ್ನು ಪಡೆದಿಲ್ಲ, ಇವುಗಳನ್ನು ಪೆಂಡಿಂಗ್ ಲಿಸ್ಟಲ್ಲೇ ಇಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು, KEಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ, ನೀವು ಯಾಕೆ ಇಲಿಜಿಬಿಲಿಟಿ ಆಗಿಲ್ಲ ಅಂತ. ಅದನ್ನು ಕೂಡ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಫಸ್ಟ್, ಮೇರ್ ಲಿಸ್ಟೆಡ್ ಇನ್ ದ ಪ್ರಿವಿಷನ್ ಲಿಸ್ಟ್ ಡಸ್ ನಾಟ್ ಕನ್ಫರ್ಮ್ ಎನಿ ರೈಟ್ ಟು ಸೆಲೆಕ್ಟ್ ಸೀಟ್ ಅಂಡರ್ ದಿ ರೆಸ್ಪೆಕ್ಟಿವ್ ಕೆಟಗರಿ. ಸೊ ಇಲ್ಲಿ ಲಿಸ್ಟ್ ಕೊಟ್ಟಿರುವಂಥದ್ದು ಪ್ರೊವಿಷನ್ ಲಿಸ್ಟ್ ಇದು. ಇಟ್ ಡಸ್ ನಾಟ್ ಕನ್ಫರ್ಮ್, ಇದು ಕನ್ಫರ್ಮ್ ಅಲ್ಲ. ಆಮೇಲೆ ಅಬ್ಜೆಕ್ಷನ್ ಇಫ್ ಎನಿ, ಪ್ರೊವಿಷನ್ ಲಿಸ್ಟ್ ಒಳಗಡೆ ಇದರಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವೇನು ಮಾಡಬೇಕು, ಸೊ ಸಂಬಂಧಪಟ್ಟಂತಹ ಒಂದು ಅಥಾರಿಟಿಗೆ ಮೇಲ್ ಮಾಡಬೇಕು. CET ಅಡ್ಮಿಟ್ ಕಾರ್ಡನ್ನು ಮತ್ತು ಮಾಹಿತಿಗಳನ್ನು ಇದಕ್ಕೆ ನೀವು ಮೇಲ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಇದು ಲಿಸ್ಟ್ ಏನಂತಂದರೆ ನಾಟ್ ಸೆಲೆಕ್ಟೆಡ್ ಲಿಸ್ಟು ಇದೆ, ಜೊತೆಗೆ ವೆರಿಫೈಡ್ ಲಿಸ್ಟು ಕೂಡ ಇದೆ. ಇದರಲ್ಲಿ ಸ್ಪೆಷಲ್ ಕ್ಯಾಟಗರಿ ವೆರಿಫೈಡ್ ಲಿಸ್ಟು ಕೂಡ ಇದೆ. ಇದರಲ್ಲಿ ನೀವು ಯಾರು ಇದರಲ್ಲಿ ನಾಟ್ ಇಲಿಜಿಬಲ್ ಆಗಿದ್ದೀರಿ ಮತ್ತು ಯಾರು ಇಲಿಜಿಬಲ್ ಆಗಿದ್ದೀರಿ ಅದನ್ನು ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ನೀವು ನೋಡಿಕೊಂಡು ಇದರಲ್ಲಿ ವ್ಯತ್ಯಾಸಗಳು ನೋಡ್ಕೋಬೇಕು. ನೆನಪಿಟ್ಕೋರಿ, ಇದು ನಾಟ್ ಕ್ವಾಲಿಫೈಡ್ ಮತ್ತು ಕ್ವಾಲಿಫೈಡ್ ಎರಡೂ ಲಿಸ್ಟ್ ಇದರಲ್ಲಿ ಒಂದರಲ್ಲೇ ಇದೆ. ಇದು ನಿಮಗೆ ಯೂಸ್ಫುಲ್ ಆಗ್ಬೋದು.